ಸ್ನೇಹಿತರೆ, ಹೊನ್ನೆವಾಣಿಗೆ ಸ್ವಾಗತ. ನಾವಿಂದು 2024ರ ಮೇ ತಿಂಗಳ ಮೇಷ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ. ಅಂದರೆ ಕ್ರೋಧಿ ಸಂವತ್ಸರ, ಚೈತ್ರ ಮಾಸದ ಕೃಷ್ಣ ಪಕ್ಷ ಅಷ್ಟಮಿಯಿಂದ ವೈಶಾಖ ಮಾಸ ಕೃಷ್ಣ ಪಕ್ಷದ ಅಷ್ಟಮಿವರೆಗಿನ ಅವಧಿಯ ಗೋಚಾರ ಫಲವನ್ನು ನೋಡೋಣ. ಮೇ 1ರಿಂದ ಗುರು ನಿಮ್ಮ ಧನಸ್ಥಾನಕ್ಕೆ ಬರುವುದರಿಂದ ಅನೇಕ ಕೌಟುಂಬಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಲ್ಲಿ ಯಶಸ್ವಿಗಳಾಗುವಿರಿ. ಧನಭಾವದ ಗುರು ನಿಮಗೆ ಬಲ ನೀಡಲಿದ್ದಾನೆ. ಅಂದರೆ ನಿಮಗೆ ಈ ತಿಂಗಳು ಗುರು ಬಲವಿದೆ. ಜೊತೆಗೆ ಧನಭಾವದ ಶುಕ್ರ, 6ನೇ ಮನೆಯಲ್ಲಿ ಇರುವ ಕೇತು, ಲಾಭಭಾವದ ಶನಿ ನಿಮಗೆ ಒಳಿತನ್ನು ಮಾಡಲಿದ್ದಾರೆ. ಹೀಗಾಗಿ ಆರ್ಥಿಕವಾಗಿ ಯಾವುದೇ ತೊಂದರೆ ಬಾರದು. ಸಾಹಿತ್ಯ, ಸಂಗೀತ, ನೃತ್ಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು, ಅಧ್ಯಾಪಕರು ಜನಮನ್ನಣೆ ಗಳಿಸುವರು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಕಂಡು ಬರಲಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗಲಿವೆ. ಇನ್ನು ಉದ್ಯೋಗದಲ್ಲಿ ಬಡ್ತಿ ಸಿಗುವ ಅವಕಾಶವಿದೆ. ನಿಮ್ಮ ವೇತನದಲ್ಲಿ ಹೆಚ್ಚಳವಾಗಲಿದೆ. ಕಬ್ಬಿಣ, ಸಿಮೆಂಟು, ಕಲ್ಲು, ಚರ್ಮ, ಯಂತ್ರೋಪಕರಣಗಳ ವ್ಯವಹಾರಗಳಲ್ಲಿ ಅಧಿಕ ಲಾಭ ಸಿಗಲಿದೆ. ಭೂಮಿ, ನಿವೇಶನಗಳನ್ನು ಖರೀದಿಸುವವರಿಗೆ ಒಳ್ಳೆಯ ಅವಕಾಶವಿದೆ. ಆದರೆ 2ನೇ ಮನೆಯಲ್ಲಿ ಇರುವ ರವಿಯಿಂದಾಗಿ ಈ ಅವಧಿಯಲ್ಲಿ ದೇಹಾರೋಗ್ಯ ಅಷ್ಟಕ್ಕಷ್ಟೇ. ಕಳೆದ ವರ್ಷದಿಂದ ಪೀಡಿಸುತ್ತಿರುವ ಅನಾರೋಗ್ಯ ಈ ತಿಂಗಳು ಮುಂದುವರಿಯಬಹುದು. ಇನ್ನು ವ್ಯಯಭಾವದ ಕುಜ ಹಾಗೂ ರಾಹುವಿನಿಂದಾಗಿ ಪ್ರತಿ ಕೆಲಸ ಆರಂಭಿಸುವಾಗಲೂ ಭಯ, ಆತಂಕ ನಿಮ್ಮನ್ನು ಬಾಧಿಸಬಹುದು. ಕಣ್ಣಿನ ವಿಷಯದಲ್ಲಿ ಕಾಳಜಿ ಇರಲಿ. ರಕ್ತ ಸಂಬಂಧಿ ರೋಗ, ಚರ್ಮವ್ಯಾಧಿ, ಪಿತ್ತಜ್ವರ ಸಂಬಂಧಿ ವಿಷಯಗಳಲ್ಲಿ ಅನಾರೋಗ್ಯ ಕಾಡಬಹುದು. ಈ ಬಗ್ಗೆ ಎಚ್ಚರ ವಹಿಸಿ. ವಾಹನ ಚಾಲನೆ ವೇಳೆ ಹುಷಾರಾಗಿರಿ. ಸಂಕಷ್ಟ ನಿವಾರಣೆಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಒಟ್ಟಿನಲ್ಲಿ ಮೇಷ ರಾಶಿಯವರಿಗೆ ಈ ತಿಂಗಳು ಒಳ್ಳೆಯ ದಿನಗಳಿವೆ.